Welcome to our YouTube channel. ನಮಸ್ಕಾರ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿಯ 21ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾನು 4:15ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸಿಗೆ ರೀಚ್ ಆಗೋದ್ರೊಳಗಡೆ 5 o'clock ಆಗಿತ್ತು. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ರಿಕ್ವೆಸ್ಟು, ನೀವು ಕೂಡ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ. ಸೊ ನಿಮ್ಮ ಬಾಡಿ ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯೋಗ ಅಂದರೆ ಏನು ಮತ್ತು ಯಾಕೆ ಯೋಗ ಮಾಡಬೇಕು. ಸ್ನೇಹಿತರೆ, ಇಂದು ನಾವು ಆಸನಗಳ ಬಗ್ಗೆ ಮಾತನಾಡುವುದಿಲ್ಲ. ಇಂದು ನಾವು ಯೋಗದ ಆತ್ಮದ ಬಗ್ಗೆ ಮಾತನಾಡೋಣ. ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ಯೋಗ ಅಂದರೆ ಏನು? ಭಾಳ ಜನ ಯೋಗ ಅಂದರೆ ದೇಹವನ್ನು ಬದಲಿಸುವುದು, ತೂಕ ಕಡಿಮೆ ಮಾಡ್ಕೊಳ್ಳೋದು ಅಥವಾ ವ್ಯಾಯಾಮ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಯೋಗದ ಅರ್ಥ ಅದಕ್ಕಿಂತ ಬಹಳ ದೊಡ್ಡದ್ದು. ಯೋಗ ಎಂಬ ಪದ ಎಲ್ಲಿಂದ ಬಂದಿದೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಯೋಗ ಎಂಬ ಪದವು ಸಂಸ್ಕೃತದ ಯೂಜ್ ಎಂಬ ಧಾತುವಿನಿಂದ ಬಂದಿದೆ. ಯೂಜ್ ಅಂದರೆ ಸೇರಿಸುವುದು, ಜಾಯಿಂಟ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್, ಬಾಡಿ, ಮನಸ್ಸು, ಉಸಿರು, ಆತ್ಮ ಈ 4 ಒಂದಾದಾಗ ಜೀವನದಲ್ಲಿ ಸಮತೋಲನ ಬರುತ್ತೆ. ಅದೇ ಯೋಗ. ಇಂದು ನಾವು ಎಲ್ಲರೂ ಕೂಡ ಹಣ ಸಂಪಾದನೆಗೆ ತುಂಬ ಟೈಮ್ ಕೊಡ್ತಾ ಇದ್ದೀವಿ. ಸೊ ಅದರಲ್ಲೇ ಲೈಫ್ನ ಬ್ಯುಸಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಮ್ಮ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ಇದರಿಂದ ಕಳ್ಕೊತಾ ಇದ್ದೀವಿ. ಜಸ್ಟ್ ಒಂದು ಸಲ ಯೋಚನೆ ಮಾಡಿ, ಒಳ್ಳೆ ಮನೆ ಇದ್ದವ್ರಿಗೆ ಆರೋಗ್ಯ ಇರೋದಿಲ್ಲ, ತುಂಬ ಹಣ ಇರೋರಿಗೆ ನೆಮ್ಮದಿ ಇರೋಲ್ಲ. ಸೊ ಏನಿದ್ರೆ ಏನು ಪ್ರಯೋಜನ ಬಂತು? ಹಾಗಾಗಿ ಯೋಗ ನಮ್ಮ ದೇಹದ ಜೊತೆಗೆ ಮನಸ್ಸನ್ನು ನೋಡಿಕೊಳ್ಳುವುದನ್ನು ಕಲಿಸುತ್ತೆ. ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಗೊತ್ತಾ? ಮೊದಲಿಗೆ ದೇಹದ ಆರೋಗ್ಯವನ್ನು ಕಾಪಾಡುತ್ತೆ. ಸೊ ನಿಮ್ಮ ಬಾಡಿ ಆರೋಗ್ಯವಾಗಿದ್ದರೆ ನೀವೇನು ಕೆಲಸ ಬೇಕಾದರೂ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಅದೇ ನಿಮ್ಮ ಬಾಡಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ, ಕಾಯಿಲೆ ಬಂತು ಅಂತಂದರೆ ಸುಮ್ಮನೆ ಆಸ್ಪತ್ರೆಗೆ ಬಿಲ್ ಕಟ್ಟಬೇಕು. ಸೊ ಯೋಗ ಮಾಡೋದ್ರಿಂದ ನಿಮ್ಮ ಬಾಡಿ ಆರೋಗ್ಯವಾಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ಮತ್ತು ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಸೊ ಕೋಪ ಏನಾದರೂ ಬರ್ತಾ ಇತ್ತಂದರೆ, ನನಗೆ ತುಂಬ ಕೋಪ ಬರುತ್ತೆ, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಕೋಪ ಬರುತ್ತೆ ಅನ್ನೋರು ಕೂಡ ಯೋಗ ಮಾಡೋದ್ರಿಂದ ನಿಮ್ಮ ಕೋಪ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಅತಿ ಮುಖ್ಯವಾಗಿ ಒತ್ತಡವನ್ನು ನಿಭಾಯಿಸುವ ಶಕ್ತಿ ಸಿಗುತ್ತೆ, ಉತ್ತಮ ನಿದ್ರೆ ಬರುತ್ತೆ ಮತ್ತು ಯಾವಾಗಲೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋ ಥಾಟ್ಸೇ ಬರುತ್ತೆ ನಿಮ್ಮ ಮೈಂಡಲ್ಲಿ. ಇದರಿಂದ ನಿಮ್ಮ ಮೈಂಡಲ್ಲಿ ನೆಗೆಟಿವಿಟಿನೇ ಇರಲ್ಲ. ಸೊ ಯಾವಾಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಸೊ ನೀವು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ. ಬಟ್ ಆದರೆ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ, ಯೋಗ ಒಂದಿನ ಮಾಡಿದರೆ ಫಲ ಸಿಗೋದಿಲ್ಲ. ಇದು ತುಂಬ ಲಾಂಗ್ ಪ್ರೋಸೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಒಂದು ಗಿಡ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕ್ತಾ ಗೊಬ್ಬರ ಹಾಕ್ತಾ ಬಂದರೆ ಸುಮಾರು ವರ್ಷಗಳಾದಮೇಲೆ ಅದು ದೊಡ್ಡದಾಗುತ್ತೆ. ಸೊ ಅದರ ಫಲ ಆಮೇಲೆ ಸಿಗೋಕ್ಕೆ ಸ್ಟಾರ್ಟ್ ಆಗೋದು. ಅದೇ ರೀತಿ ನೀವು ಒಂದಿನ ಮಾಡಿಬಿಟ್ಟು ನನಗೇನು ಬೆನಿಫಿಟ್ ಸಿಗ್ತಾ ಇಲ್ಲ ಒಂದು ತಿಂಗಳು ಮಾಡಿಬಿಟ್ಟು ನನಗೇನು ಚೇಂಜಸ್ ಕಾಣ್ತಿಲ್ಲ ಅಂತ ಸಡನ್ನಾಗಿ ಬಿಟ್ಬಿಟ್ರೆ ಡೆಫಿನೆಟ್ಲಿ ಅದ್ರ ಫಲ ನಿಮಗೆ ಸಿಗಲ್ಲ. ಸೊ ಅದ್ರ ಫಲ ನಿಮಗೆ ಬೇಕು ಅಂತಂದರೆ ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ನಾನು ನಿಮಗೆ 1 hour 2 hours ಮಾಡಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ 10 to 15 minutes ಇನ್ ಅ ಡೇ ನಿಮ್ಮ ದೇಹಕ್ಕೆ ನೀವು ಟೈಮ್ ಕೊಡಿ. ಹಾಗಾಗಿ ಪ್ರತಿದಿನ ನೀವು ಇದನ್ನು ಮಾಡೋದ್ರಿಂದ ಡೆಫಿನೆಟ್ಲಿ ಅದ್ರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಲೈಫಲ್ಲಿ 2 ವಿಷಯನ ಯಾರಿಂದನೂ ಕೂಡ ಕದಿಯೋಕ್ಕಾಗಲ್ಲ. ಒಂದು ನಿಮ್ಮಲ್ಲಿರುವ ಜ್ಞಾನ, ಇನ್ನೊಂದು ನಿಮ್ಮ ಆರೋಗ್ಯ. ದುಡ್ಡು ಕಳೆದೋಯ್ತಂದರೆ ಮತ್ತೆ ಸಂಪಾದನೆ ಮಾಡ್ಬೋದು. ಆರೋಗ್ಯ ಕೆಡ್ತು ಅಂತಂದರೆ ಅದನ್ನು ಮತ್ತೆ ಸೇಮ್ ಲೆವೆಲ್ಗೆ ತೊಗೊಬೇಕಂತಂದರೆ ಬಹಳ ಶ್ರಮ ಬೇಕು, ಶ್ರದ್ಧೆ ಬೇಕು, ಹಾಗೆ ಆಸ್ಪತ್ರೆ ಬಿಲ್ನೂ ಕಟ್ಟಬೇಕು. ಅದರಿಂದ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 20 to 30 ನಿಮಿಷ ನಿಮ್ಮ ದೇಹನ ಪ್ರೀತಿಸಿ. ಅದು ನಿಮ್ಮನ್ನು ಜೀವನ ಪೂರ್ತಿ ಕಾಪಾಡುತ್ತೆ. ನಮ್ಮ ಬಸವಣ್ಣ ಅವ್ರದ್ದು ಒಂದು ಮಾತಿದೆ, ಕಾಯಕವೇ ಕೈಲಾಸ. ಯೋಗದಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ, ಪ್ರಾಮಾಣಿಕ ಪರಿಶ್ರಮ ಮತ್ತು ಶಿಸ್ತು ತುಂಬಿದ ಜೀವನವೇ ಶ್ರೇಷ್ಠ ಜೀವನ. ಹಾಗಾಗಿ ಯೋಗವು ಜೀವನವನ್ನು ರೂಪಿಸುವ ಒಂದು ಮಾರ್ಗ. ಇನ್ನೊಂದು ಸುಂದರವಾದ ಮಾತು, ಆರೋಗ್ಯವೇ ನಿಜವಾದ ಸಂಪತ್ತು, ಉಳಿದಿದ್ದು ಅದರ ನೆರಳು ಮಾತ್ರ. ಜೀವನದಲ್ಲಿ ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಕೆಲಸ ಇದೆಲ್ಲ ಒಳ್ಳೆಯದೇ. ಆದರೆ ಇದನ್ನೆಲ್ಲ ಖುಷಿಯಾಗಿ ಅನುಭವಿಸ್ಬೇಕು ಅಂತಂದರೆ ಮೊದಲು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಹಾಗಾಗಿ ಇವತ್ತಿಂದ ಒಂದು ನಿರ್ಧಾರ ಮಾಡಿ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ಹಾಗೆ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ದಿನಕ್ಕೆ 20 to 30 ನಿಮಿಷ ಯೋಗ ಮಾಡಿ. ಇದರಿಂದ ನೀವು ಖುಷಿಯಾಗಿರ್ತೀರ, ನಿಮ್ಮ ಫ್ಯಾಮಿಲಿ ಖುಷಿಯಾಗಿರುತ್ತೆ, ನಿಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇವತ್ತಿನ ಟಾಪಿಕ್ನಲ್ಲಿ ನೀವು ಯೋಗ ಅಂದರೆ ಏನು, ಯೋಗ ಯಾವ ರೀತಿ ಬಂತು ಮತ್ತು ಯೋಗ ಪದದ ಅರ್ಥ ಏನು, ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡ್ರಲ್ವ. ಸೊ ದಯವಿಟ್ಟು ಈ ವಿಷಯ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಎಂದಿನಂತೆ ಇವತ್ತು ಕೂಡ ಒಂದು 10 ಮಿನಿಟ್ಸು ಮೆಡಿಟೇಷನ್ ಮಾಡಿ ಅದಾದಮೇಲೆ ಬಾಡಿನ ಲೂಸ್ ಮಾಡ್ತಾ ಲೆಗ್ ರೈಸಿಂಗ್ ಮೂಮೆಂಟ್ನ ಮಾಡಿದೆ. ಲೆಗ್ ರೈಸಿಂಗ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೇಗನೆ ಕರಗುತ್ತೆ. ನಂತರ ಸೂರ್ಯ ನಮಸ್ಕಾರ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಮಂಡಿ ಸ್ಟ್ರೈಟ್ ಆಗಿ ಇರಬೇಕು. ಎಷ್ಟು ಆಗಿರ್ಬೇಕು, ಮಂಡಿ ಸ್ಟ್ರೈಟ್ ಆಗಿ ಫೋಲ್ಡ್ ಮಾಡ್ಕೊಂಡು ನೀವೆಲ್ಲ ಲೆಫ್ಟ್ ಲೆಗ್ ಬ್ಯಾಕ್, ದುಃಖ ನೋಡಿ. ಹ್ಯಾಂಡ್ಸ್ ರಿಲೀಸ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಹ್ಯಾಂಡ್ಸ್ ಎತ್ತಲ್ಲ ಅಂತ ಕೇಳ. ಅಷ್ಟು ಸಂಚಲನಾಸನ ಬರೋವರೆಗೂ ನಾನು ಹ್ಯಾಂಡ್ಸ್ ಅಲ್ಲೇ ಇರುತ್ತೆ, ಹಿಂದೆ ಮುಂದೆ ಜರುಗಿಸಲ್ಲ. ಓನ್ಲಿ ಕಾಲು ಮಾತ್ರ ಆ ಕಡೆ ಈ ಕಡೆ ಜರುಗಿಸ್ತಾ ಹೋಗ್ತೀನಿ. ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ದಂಡಾಸನ ನೋಡಿ, ದಂಡಾಸನಕ್ಕೆ ಇಲ್ಲಿಂದ ಹಿಂಗೆ ಹೋದ್ರೆ ಅವು ಫುಲ್ ಗ್ರೌಂಡಿಗೆ ಹಿಂಗೆ ಟಚ್ ಆಗುತ್ತೆ. ಓಕೆ, ಅದಾಗಿ ಈ ಲೆಫ್ಟ್ ಹ್ಯಾಂಡ್ ಬಿಡಬೇಕು ಇಷ್ಟೇ ನೋಡಿ. ಅಷ್ಟಾಂಗ ನಮಸ್ಕಾರ, ಎಲ್ಬೋ ಕ್ಲೋಸ್ ನೋಡಿ. ಈ ಗ್ಯಾಪ್ ಹೆಂಗೆ ಕಾಣಿಸುತ್ತೆ ನಮಗೆ, ಹಂಗೆ ಆಗಬೇಕು. ಇನ್ಹೇಲ್, ಮುಖ, ಎಕ್ಸೇಲ್, ಅದು ಮುಖ. ಇನ್ಹೇಲ್, ಅಶ್ವತ್ಥಾಸನ, ರೈಟ್ ಲೆಗ್, ಸ್ವಿಂಗಿಂಗ್ ಲೆಫ್ಟ್ ಲೆಗ್. ಪಾದಹಸ್ತಾಸನ, ಇನ್ಹೇಲ್, ಅಷ್ಟೋತ್ತರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತ, ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಕನ್ನಡ 437 ಅಂತ. ಪ್ರತಿನಿತ್ಯವೂ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿನ ನಿಮಗೆ ನೀಡ್ತಾ ಇರ್ತೀನಿ. ಹೀಗೆ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ. Thank you everyone.